ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಲ್ತಂತಹ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ. ಇಲ್ಲಿ ನಡೆದಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಏನಂದ್ರೆ ಮೆಟ್ರಿಕ್ ಮೇಳ. ಮೆಟ್ರಿಕ್ ಮೇಳ ಅಂದ್ರೆ ಏನು, ಈ ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಒಂದು ಅಂಗಡಿ ಉದ್ಯಮವನ್ನ ಪ್ರಾರಂಭಿಸಬಹುದು ಅನ್ನೋದನ್ನ ಬಹಳ ಮಕ್ಕಳಿಗೆ ಈ ಪ್ರಾಥಮಿಕ ಶಿಕ್ಷಣದಲ್ಲೇ ಮನಮುಟ್ಟುವ ಹಾಗೆ, ಅರ್ಥ ಆಗುವ ಹಾಗೆ ಪಾಠದ ಮೂಲಕ, ಇದೊಂದು ಪಾಠವೇ. ಇವತ್ತು ತರಗತಿ ಕೋಣೆಯ ಒಳಗಡೆ ಯಾವಾಗಲೂ ಪಾಠ ನಡೀತದೆ, ಇವತ್ತು ತರಗತಿ ಕೋಣೆಯ ಹೊರಗಡೆ ಒಂದು ಗಣಿತದ ಮತ್ತು ವ್ಯವಹಾರದ ಜ್ಞಾನದ ಪಾಠ. ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹಣದ ಬೆಲೆ ಗೊತ್ತಿರಬೇಕು. ನಮ್ಮ ಮಕ್ಕಳಿಗೆ ಹಣದ ಬೆಲೆ ಗೊತ್ತಿಲ್ಲ. 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿಯನ್ನು ಹೇಗೆ ಸಂಪಾದನೆ ಮಾಡಬೇಕು, ನಿಮ್ಮ ತಂದೆ ತಾಯಿ ಬೇರೆ ಬೇರೆ ಉದ್ಯಮ ಮಾಡ್ತಾ ಇದ್ದಾರೆ, ಹೇಗೆ ಕೂಲಿ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಕೆಲವರಿಗೆ ಗೊತ್ತಿದೆ, ಹೆಚ್ಚಿನವರಿಗೆ ಅದರ ಬೆಲೆ ಗೊತ್ತಿಲ್ಲ. ಆ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಕೂಡ ದುಡಿಬೇಕು, ನಾವು ಕೂಡ ಆ ಹಣವನ್ನ ಹೇಗೆ ಗಳಿಸುವುದು ಅನ್ನೋದನ್ನ ತಿಳ್ಕೊಳ್ಬೇಕು. ಅಂತಹ ಒಂದು ಪಾಠದ ಕಾರ್ಯಕ್ರಮ. ಬಾಳ್ತಿಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಮಕ್ಕಳ ಮೆಟ್ರಿಕ್ ಮೇಳ ತುಂಬಾ ಅದ್ದೂರಿಯಾಗಿ ನೆರವೇರುತ್ತಾ ಇದೆ. ಅಂದ್ರೆ ಒಂದು ವಿನೂತನ ಪ್ರಯೋಗ ಈ ಶಾಲೆಯಲ್ಲಿ ನಮ್ಮ ಶಾಲಾ ಶಿಕ್ಷಕರುಗಳೆಲ್ಲ ಸೇರಿ ಮತ್ತು STMCಯ ಸದಸ್ಯರುಗಳೆಲ್ಲ ಸೇರಿ ಒಂದು ವಿನೂತನ ಪ್ರಯೋಗವನ್ನ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮಕ್ಕಳು ಅಂದ್ರೆ ಎಲ್ಲಾ ಕಡೆಯಲ್ಲಿ ನಾವು ಹೋದ್ರೆ ನಾವು ದೊಡ್ಡವರು ವ್ಯಾಪಾರಿಗಳಾಗಿರ್ತಾರೆ, ಮಕ್ಕಳು ಅದನ್ನು ಖರೀದಿ ಮಾಡುವಂತ ಖರೀದಿದಾರರಾಗಿರ್ತಾರೆ. ಆದ್ರೆ ಈ ಶಾಲೆಯಲ್ಲಿ ನಾವು ಮಾಡಿರುವಂತ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳೇ ತುಂಬಾ ಉತ್ಸಾಹದಿಂದ ಹೊರಗಡೆಯಿಂದ, ಅಂದ್ರೆ ಅವರ ಮನೆಯಲ್ಲಿ ಬೆಳೆದಿರುವಂತ ವಸ್ತುಗಳಾಗಿರ್ಬೋದು, ಅಂಗಡಿಯಿಂದ ಖರೀದಿ ಮಾಡಿರುವಂತ ವಸ್ತುಗಳನ್ನು ತಂದು ಇಲ್ಲಿ ಪೋಷಕರಿಗೆ, ಅಂದ್ರೆ ಅವರ ಹತ್ತಿರದ ಗ್ರಾಮದ ಮಕ್ಕಳ ಪೋಷಕರೆಲ್ಲ ಬಂದು ಅದನ್ನು ಖರೀದಿ ಮಾಡೋದು, ಅಂದ್ರೆ ಅದು ಕೂಡ ರಿಯಾಯಿತಿ ದರದಲ್ಲಿ ಮಾಡುವಂತ ವಿನೂತನ ಒಂದು ಪ್ರಯೋಗ ಯಶಸ್ವಿಯಾಗಿ ನೆರವೇರಿದೆ. ಅದಕ್ಕಾಗಿ ನಾನು ಇಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ನಮ್ಮ SDMC ಸದಸ್ಯರುಗಳಿಗೆ, ಅಧ್ಯಕ್ಷರುಗಳೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ನೀಡಿದಂತ ಊರಿನವರು ಮತ್ತು ಪೋಷಕರಿಗೆ, ಅವರಿಗೂ ಕೂಡ ನಾನು ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂತಹ ಚಟುವಟಿಕೆಗಳು ಶಾಲೆಯಲ್ಲಿ ಅತಿ ಹೆಚ್ಚಿನ ನಡೀತಾ ಇದ್ರೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಇನ್ನಿತರ ಚಟುವಟಿಕೆಗಳು ಕೂಡ ಹೆಚ್ಚಿನ ಪ್ರೋತ್ಸಾಹದೊಂದಿಗೆ ನಡೆದ್ರೆ ಶಾಲೆ ಉತ್ತಮವಾಗಿ ಮುಂದೆ ಹೋಗಲಿಕ್ಕೆ ಇದೊಂದು ಉತ್ತಮ ಮಾರ್ಗದರ್ಶಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. How much for this, Ninada? 5 rupees.
Is it sweet? Is it sweet? ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ್ಲ. ನಾವು ಅಂಗಡಿಯಲ್ಲಿ ಬೇರೆ ಬೇರೆ ತರ ಅಂಗಡಿಗಳ ಕೂಡ ಪರಿಚಯ ಆಗ್ತದೆ. ಮಕ್ಕಳಿಗೆ ವ್ಯವಹಾರ ಜ್ಞಾನ, ಲಾಭ ಮತ್ತು ನಷ್ಟದ ಬಗ್ಗೆ ಕೂಡ ಮಕ್ಕಳಿಗೆ ಜ್ಞಾನ ಆಗ್ತದೆ. ತರಕಾರಿ ಬೆಲೆಗಳು, ದಿನಸಿ ಬೆಲೆಗಳು ಇರಬಹುದು, ಸ್ಟೇಷನರಿ ಇರಬಹುದು, ಇದೆಲ್ಲ ವ್ಯವಹಾರ ಜ್ಞಾನ ಮಕ್ಕಳಿಗೆ ಜಾಸ್ತಿ ಇದು ನೈಸರ್ಗಿಕವಾಗಿ ಮಾಡೋದ್ರಿಂದ ಇದು ಮಕ್ಕಳಿಗೆ ತುಂಬಾ ಉಪಯುಕ್ತಕಾರಿ, ಪಾಠಕ್ಕೂ ಕೂಡ ತುಂಬಾ ಉಪಯುಕ್ತಕಾರಿಯಾಗಿದೆ. ಇಲ್ಲಿ ನಮ್ಮ ಶಾಲಾ ಎಲ್ಲ ಮುದ್ದು ಮಕ್ಕಳಿಗೆ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಎಲ್ಲ ಸರ್ವ ಸದಸ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸಹಾಯವನ್ನು ನೀಡಿರುತ್ತಾರೆ. ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಇಷ್ಟು ಮಾತುಗಳನ್ನು ಮುಕ್ತಾಯಗೊಳಿಸಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ ನಿರಪಾದೆ. ಇಲ್ಲಿ ಈ ದಿನ ಬಹಳ ಸಂಭ್ರಮವಾಗಿ ಮೆಟ್ರಿಕ್ ಮೇಳ ಅಂತ ಹೇಳಿದ್ರೆ ಮಕ್ಕಳ ಸಂತೆ, ಈ ಒಂದು ಮೇಳವನ್ನ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮಾಡಿ ಈ ಹೊತ್ತಿನ ತನಕ ಮಧ್ಯಾಹ್ನ 1:30 ತನಕ ಕೂಡ ಒಂದು 15 ಅಂಗಡಿಗಳ ಮೂಲಕ ಮಕ್ಕಳಿಗೆ ವ್ಯವಹಾರದ ಜ್ಞಾನ, ಹಣದ ಮಹತ್ವ ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಮಗು ಸಮಾಜದಲ್ಲಿ ಜೀವನವನ್ನ ಹೇಗೆ ಸಾಗಿಸಬೇಕು ಅನ್ನುವಂತ ಬಹಳ ಒಂದು ಮಹತ್ವದ ಜೀವನದ ಒಂದು ಶೈಲಿಯನ್ನ ಕಲಿಯುವಂತ ಒಂದು ದಿನ. ಯಾವಾಗ್ಲೂ ನಾವು ತರಗತಿ ಕೊನೆಯ ಒಳಗೆ ಪಾಠವನ್ನ ಮಾಡುವಂತ ವ್ಯವಸ್ಥೆ ಇಲ್ಲಿ, ಆದ್ರೆ ಈ ದಿನ ತರಗತಿ ಕೊನೆಯ ಹೊರಗೆ ಮಕ್ಕಳು ಒಂದು ರೀತಿಯಲ್ಲಿ ಪ್ರಾಯೋಗಿಕವಾಗಿ ಪಾಠವನ್ನ ಅವರು ಸ್ವತಃ ಅನುಭವದ ಮೂಲಕ ಕಲ್ತಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಪೋಷಕರು ಬಹಳ ದೊಡ್ಡ ಒಂದು ಕಾರಣ. STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಊರಿನ ಸಂಘ ಸಂಸ್ಥೆಗಳ ಒಂದು ಸದಸ್ಯರುಗಳು ಮತ್ತು ಪೋಷಕರು. ವಿಶೇಷವಾಗಿ ಒಂದು ವಾರದಿಂದ ನಮ್ಮ ಮಕ್ಕಳು ಒಂದು ಬಹಳ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಾನು ಎಲ್ರಿಗೂ, ಕಾರಣೀಕರ್ತರ ನಮ್ಮ ಶಿಕ್ಷಕ ವೃಂದಕ್ಕೂ, ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ಎಲ್ರಿಗೂ ಕೂಡ ನಾನು, ಮತ್ತು ವಿಶೇಷವಾಗಿ ಶಾಮ್ಯಾನದ ವ್ಯವಸ್ಥೆಯನ್ನ ಭರತ್ ಅವರು ಮಾಡಿಕೊಟ್ಟಿದ್ದಾರೆ, ಅವರಿಗೂ ನಾನು ಶಾಲೆಯ ವತಿಯಿಂದ ಧನ್ಯವಾದ ಹೇಳ್ತಾ, ಮಕ್ಕಳಿಗೆ ಬಹಳ ಅಗತ್ಯವಾಗಿ ಕಲಿಬೇಕಾದಂತಹ ಒಂದು ಪಾಠವನ್ನ ಈ ದಿನ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳು ಕಲ್ತಿದ್ದಾರೆ. ಆ ಒಂದು ತೃಪ್ತಿ ಶಿಕ್ಷಕರಾಗಿ ನಮಗೂ ಕೂಡ ಇದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದನ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ ಇದರ ಮಕ್ಕಳಿಂದ ವಿನೂತನ ಒಂದು ಕಾರ್ಯಕ್ರಮ ಮೆಟ್ರಿಕ್ ಮೇಳ ಅಂತ, ಮಕ್ಕಳಿಗೆ ವ್ಯವಹಾರದ ಬಗ್ಗೆ ಜ್ಞಾನ ಮೂಡಿಸಲಿಕ್ಕೋಸ್ಕರ ಶಿಕ್ಷಕ ವೃಂದ ಹಾಗೂ STMC ಹಾಗೂ ಊರವರ ಸಹಕಾರದಿಂದ ನಾವು ಮೆಟ್ರಿಕ್ ಮೇಳ ಅಂತ ಮಕ್ಕಳ ಒಂದು ಕಾರ್ಯಕ್ರಮನ ಇವತ್ತು ನೆರವೇರಿಸಿದ್ದೇವೆ. ಇದಕ್ಕೆಲ್ಲರೂ ಸಹಕಾರ ನೀಡಿದಂತ ಎಲ್ಲರೂ, ಪೋಷಕರಾಗಿರ್ಬೋದು, STMC ಆಗಿರ್ಬೋದು, ಊರಿನವರಾಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಎಲ್ರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಕ್ಕಳು ಅತ್ಯುತ್ತಮ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರ ಜೊತೆಗೆ ಪೋಷಕರು ಕೂಡ ತಮ್ಮ ಕೈಲಾದಂತಹ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಇನ್ನೊಮ್ಮೆ ಮನದಾಳದ ವಂದನೆಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಕ ವೃಂದಕ್ಕೂ, ಅವರು ತುಂಬಾ ಈ ಮಕ್ಕಳನ್ನು ಈ ರೀತಿ ತಯಾರು ಮಾಡ್ಬೇಕಾದ್ರೆ ತುಂಬಾ ಕಷ್ಟದ ಕೆಲಸ, ಆದ್ರೆ ಉತ್ತಮವಾಗಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ನಮ್ಮ STMC ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಈ ದಿನ ನಮ್ಮ ಬಾಳ್ತಿಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೀರಪಾದೆ ಬಾಳ್ತಿಲ ಇಲ್ಲಿ ನಾವು ಆಯೋಜಿಸಿರುವಂತಹ ಮಕ್ಕಳ ಮೆಟ್ರಿಕ್ ಮೇಳ ಇದೊಂದು ನಮ್ದು ಈ ಶಾಲೆಯಲ್ಲಿ ಪ್ರಥಮ ಹಂತದಲ್ಲಿ ನಾವು ಈ ಸಲ ಒಂದು ಇಲ್ಲಿ ಏರ್ಪಡಿಸಿದ್ದೇವೆ. ಭಾರಿ ಸಂತೋಷದಿಂದ ಮಕ್ಕಳು ಪೋಷಕರ ಹಾಗೂ STMC ಸದಸ್ಯರುಗಳ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೂ ಇಲ್ಲಿನ ಶಿಕ್ಷಕ ವೃಂದದವರ ನೇತೃತ್ವದಲ್ಲಿ ಇಲ್ಲಿ ಆಯೋಜಿಸಿರುವಂತಹ ಈ ಮ್ಯಾಟ್ರಿಕ್ ಮೇಳ ಇಂದು ತುಂಬಾ ಸಂತೋಷದಿಂದ ಇಲ್ಲಿ ಮಕ್ಕಳಿಗೆ ಒಂದು ಹೇಗೆ ನಾವು ವ್ಯಾಪಾರ ಮಾಡುವುದು, ನಮ್ಮ ತಂದೆ ತಾಯಿಗಳು ಹೇಗೆ ನಮ್ಮನ್ನು ಒಂದು ಕಷ್ಟದಲ್ಲಿ ಸಾಕ್ತಾರೆ, ವ್ಯಾಪಾರ ಅಂದ್ರೆ ಏನು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ಅವರೇ ವ್ಯಾಪಾರಿಗಳಾಗಿ ಅವರೇ ಒಂದು ಈ ಸಂತೆಯಲ್ಲಿ ಪಾಲ್ಗೊಂಡು ಬೇರೊಂದು ಸಂತೆ ಅವರಿಗೆ ಹೇಗೆ ನಾವು ವ್ಯವಹರಿಸಬೇಕು, ಈ ಹಣದ ವ್ಯವಹಾರ ಹೇಗಿರ್ಬೇಕು ಅನ್ನೋ ಒಂದು ಒಳ್ಳೆಯ ರೀತಿಯ ಗಣಿತಕ್ಕೆ ಸಂಬಂಧಪಟ್ಟ ಮಕ್ಕಳಿಗೆ ಒಂದು ಇದು ವಿದ್ಯೆಯಾಗಿ ಇದು ಗಣಿತದಲ್ಲಿ ಹೇಗೆ ಒಂದು ಲೆಕ್ಕ, ಎಷ್ಟು ಕಾಣ ಕೊಟ್ಟರೆ ಎಷ್ಟು ವಾಪಸ್ ಕೊಡ್ಬೇಕು, ವ್ಯವಹಾರ ಹೇಗೆ ಅದನ್ನು ಕೊಂಡುಕೊಳ್ಳುವಂತ ಗ್ರಾಹಕರಲ್ಲಿ ನಾವು ಏನೆಂದು ಹೇಗೆ ನಾವು ವ್ಯವಹರಿಸಬೇಕು ಇದನ್ನು ಆಯೋಜಿಸಿರುವಂತ ಶಿಕ್ಷಕ ವೃಂದ ಹಾಗೂ STMC ಹಾಗೂ ಪೋಷಕರಿಗೂ ಎಲ್ಲ ನಮ್ಮ ಪರವಾಗಿ ಊರಿನ ಎಲ್ಲ ಇಲ್ಲಿ ಬಂದು ಮಕ್ಕಳಿಗೆ ಜೊತೆಗೂಡಿ ಅವರ ಜೊತೆ ಮಕ್ಕಳಾಗಿ ಇದ್ದುಕೊಂಡು ಈ ಸಂತೆಯಲ್ಲಿ ವ್ಯವಹರಿಸಿದಂತ ನಮ್ಮ ಊರಿನ ಇಲ್ಲಿಗೆ ಬಂದು ನೆರವೇರಿಸಿದಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಬರೋದಲ್ಲ ಇದು ಬೆಂಬಲವಾಗಿ ಸಹಾಯ ಸಹಕಾರವನ್ನು ಕೊಟ್ಟ ನಮ್ಮ ಕಾರ್ಯಕ್ರಮದ ಯಶಸ್ವಿ ಕಾರ್ಯಗಳಾಗಿ ನಮಗೆ
ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಇಂದು ಮೆಟ್ರಿಕ್ ಮೇಳ ದಿನಾಂಕ 16/2/2025. ನಮಗೆ ಗಣಿತದಲ್ಲಿ ಒಂದು ಪಾಠ ಇದ್ದ ಹಾಗೆ ನಮಗೆ ಗಣಿತ ಇಲ್ಲಾದ್ರೆ ಕೂಡ ನಮಗೆ ವ್ಯಾಪಾರ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಮತ್ತೆ ನಮಗೆ ಇವತ್ತು ಮೆಟ್ರಿಕ್ ಮೇಳದಲ್ಲಿ ಒಂದಷ್ಟು ವಿಷಯಗಳು ಹೇಗೆ ವ್ಯಾಪಾರ ಮಾಡ್ಬೋದು ಅಂತ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ತೆ. ನಂಗೆ ಇವತ್ತು ಗೊತ್ತಾಯ್ತು ಮೆಟ್ರಿಕ್ ಹೇಗೆ ನಾವೀಗ ಎಂತ ಅಂಗಡಿ ಇಡ್ಬೇಕಂದ್ರೆ ಹೇಗೆ ವ್ಯಾಪಾರ ಮಾಡ್ಬೇಕು ಅಂತ ಗೊತ್ತಾಯ್ತು. ಒಂದು ರೂಪಾಯಿ ಅದು 10 ರೂಪಾಯಿ ಹೇಗೆ ಖರ್ಚು ಮಾಡ್ಬೇಕು ಅದೆಲ್ಲ ನಮ್ಗೆ ಗೊತ್ತಾಯ್ತು. ನಮಸ್ತೆ. ನನ್ಗೆ ಇವತ್ತೇನು ಗೊತ್ತಾಯ್ತು ಅಂದ್ರೆ ಅಂಗಡಿಯವರಿಗೆ ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ನನಗೆ ಎಷ್ಟು ಕಷ್ಟ ಕಿಚ್ಬೇಕು, ಎಷ್ಟು ಮಾಡ್ಬೇಕಂದ್ರೆ ಒಂದು ಆದ್ರೆ ಪಕ್ಕ ಎಷ್ಟು ಜನ ಬರ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಗೆ ಗಣಿತದಲ್ಲಿ ನಾವು ಹೀಗೇನೆ ಕಲಿಯುವುದು, 10 ರೂಪಾಯಿ ಅದು ಕೊಟ್ಟರೆ ನಮ್ಗೆ ಅದು ಪ್ರಾಕ್ಟಿಕಲ್ ಅಲ್ಲಿ ಕಲಿಬೇಕಂದ್ರೆ ಇಂತ ಅಂಗಡಿ ಇಟ್ಟು ಅದಲ್ಲಿ ಅದು ಕೊಡುವಾಗಲೇ ಹೆದರಿಕೆ ಆಗ್ತದೆ. ನನಗೆ ಎಷ್ಟು 1 ರೂಪಾಯಿ ಜಾಸ್ತಿ ಆದ್ರೂ ಕೂಡ ಏನೋ ಒಂದು ಮನಸ್ಸಿಗೆ ಒಂಥರ ಆಗ್ತದೆ. ಮತ್ತೆ ಒಂದು ಸಾಮಾನು ಕಮ್ಮಿ ಆದ್ರೂ ಕೂಡ ಒಂದು ಸಾಮಾನು ಉಳಿಬಾರ್ದಂತ ಆಗ್ತದೆ. ಅಷ್ಟು ಕಷ್ಟ ಉಂಟು ಈ ಅಂಗಡಿ ಇಡುದಂದ್ರೆ ಕೂಡ ಅಷ್ಟು ಕಷ್ಟ ಉಂಟು. ಅದಕ್ಕೆ ಎಷ್ಟೋ ದಿನದಿಂದ ನಾವು ಇದು ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ಈ ದಿನ ಅಂತೂ ನಾವು ಕಿಚ್ಚು ನಾವು ಎಷ್ಟು ಗಂಟೆಗೆ ಅಂತ ನಮ್ಗೆ ಗೊತ್ತು. ಆದ್ರೆ ಎಲ್ಲ ಸಾಮಾನು ತಗೊಳ್ತಿದ್ದಾರೆ. ಎಲ್ಲರೂ ಬಂದು ಎಷ್ಟು ಚಂದ ಮಾತಾಡಿ ಎಷ್ಟು ಚಂದ ತಗೊಳ್ತಾರೆ. ಅಪ್ಪ ಅಮ್ಮ ಎಲ್ಲರ ಟೀಚರ್ಸ್, ಶಿಕ್ಷಕರು, ಪೇರೆಂಟ್ಸ್ ಮತ್ತೆ ಊರಿನ ಜನಗಳು ಎಲ್ಲ ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಮಕ್ಕಳೆಲ್ಲ ಬಂದು ತಗೊಳ್ತಿದ್ದಾರೆ. ಅದಕ್ಕೋಸ್ಕರ ತುಂಬಾ ಖುಷಿಯಾಗಿದೆ. ಈ ಮೆಟ್ರಿಕ್ ಮೇಳನ ವರ್ಷ ಸ್ಕೂಲ್ ಆಗಿಟ್ಟು ತುಂಬಾ ಖುಷಿಯಾಗಿದೆ ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.